ನೀವು ಬಹಳ ಇಷ್ಟಪಟ್ಟು ಯಾವುದೇ ಕಷ್ಟವಿಲ್ಲದೆ ಬಹಳ ಸುಲಭವಾಗಿ ಮನೆ ಅಂಗಳದಲ್ಲಿ ನೆಟ್ಟು ಬೆಳೆಸಿದರೆ ಮನೆ ಅಂಗಳಕ್ಕೊಂದು ಶೋಭೆ ಘನತೆ ಮತ್ತು ಮನೆಯ ಸುತ್ತಲಿನ ವಾತಾವರಣಕ್ಕೆ ಒಂದು ಸುಗಂಧದ ಪರಿಮಳ ತರುವಂತಹ ಜಾಜಿ ಮಲ್ಲಿಗೆ ಹೂವಿನ ಗಿಡ ಇದು. ಇದರ ಹೂವುಗಳನ್ನು ಮನೆಯ ಮಹಿಳೆಯರು ಮಾಲೆ ಕಟ್ಟಿ ಮುಡಿದು ಅದರ ಆಹ್ಲಾದವನ್ನು ಆಸ್ವಾದಿಸುವುದರ ಜೊತೆಗೆ ಇದು ದೇವರ ಪೂಜೆಗೆ ಒಂದು ಒಳ್ಳೆಯ ಹೂ ಕೂಡ ಆಗಿದೆ. ಇತ್ತೀಚೆಗೆ ಧಾರ್ಮಿಕ ಕಾರ್ಯವಾಗಿ ಬಹಳ ಜನಪ್ರಿಯವಾಗ್ತಿರುವಂತಹ ಸತ್ಯನಾರಾಯಣ ಪೂಜೆಯಲ್ಲಿ ಹಲವು ಹೂವುಗಳ ಹೆಸರನ್ನು ಹೇಳಿ ದೇವರಿಗೆ ಸಮರ್ಪಿಸಲಾಗ್ತದೆ. ಅಂತಹ ಹೂವುಗಳ ಪೈಕಿ ಈ ಜಾಜಿ ಮಲ್ಲಿಗೆ ಹೂ ಕೂಡ ಒಂದಾಗಿರುವಂಥದ್ದು ಒಂದು ವಿಶೇಷವೇ ಆಗಿದೆ. ನಮ್ಮ ಕನ್ನಡ ಭಾಷೆಯಲ್ಲಿ ಸಾಮಾನ್ಯವಾಗಿ ಜಾಜಿ ಮಲ್ಲಿಗೆ ಹೂ ಗಿಡ ಅಂತ ಕರೆಯುವ ಇದಕ್ಕೆ ಜಾಜಿ, ಜಾತಿ, ಜಾಯಿ, ಅಜ್ಜಿಗೆ, ಸುಮನ, ಮಾಲತಿ, ಹೃದಯಸಂಧಿ ಇತ್ಯಾದಿ ಹೆಸರುಗಳೂ ಇವೆ. ಈ ಜಾಜಿ ಗಿಡ ಅತ್ಯಂತ ಆಕರ್ಷಕ ಹಾಗೂ ಹೆಚ್ಚು ಸುಗಂಧಭರಿತ ಹೂ ಬಿಡುವ ಪೊದೆಯುಳ್ಳ ಬಳ್ಳಿ ಸಸ್ಯವಾಗಿದ್ದು, ಇದರ ಹೂವುಗಳು ಬಿಳಿ ಬಣ್ಣದಲ್ಲಿದ್ದು ಸಾಮಾನ್ಯವಾಗಿ 5 ದಳಗಳನ್ನು ಹೊಂದಿ ನಕ್ಷತ್ರದ ಆಕಾರದಲ್ಲಿರ್ತವೆ. ಮೊಗ್ಗುಗಳು ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತವೆ. ಈ ಹೂವುಗಳನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಮತ್ತು ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗ್ತದೆ. ಕಡು ಪಚ್ಚೆ ಬಣ್ಣದ ಎಲೆಯುಳ್ಳ ಈ ಗಿಡ ಎಲ್ಲ ಬದಿಗಳಿಂದಲೂ ಚಿಗುತು ಕವಲುಗಳಾಗಿ ಅಂದರೆ ಶಾಖೆಗಳಾಗಿ ದಟ್ಟವಾಗಿ ಹಬ್ಬಿ ಬೆಳೆಯುತ್ತದೆ. ಇದರ ಕವಲುಗಳ ತುದಿಯಲ್ಲಿ ಗೊಂಚಲುಗಳಾಗಿ ಹೂಗಳನ್ನು ಬಿಡ್ತದೆ. ಮಹಿಳೆಯರು ಈ ಹೂವಿನ ಪರಿಮಳವನ್ನು ಆಸ್ವಾದಿಸಿ ತಲೆಗೆ ಮುಡಿದು ಸಂತೋಷ ಅನುಭವಿಸುವ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದಲ್ಲಿ ವಿಶೇಷವಾದಂತಹ ಔಷಧೀಯ ಗುಣಗಳೂ ಇವೆ ಎಂಬುದನ್ನು ನೀವು ತಿಳಿದ್ರೆ ಆಶ್ಚರ್ಯಪಡ್ತೀರಿ. ಹೌದು, ಈ ಜಾಜಿ ಮಲ್ಲಿಗೆ ಹೂವಿನ ಪರಿಮಳವೇ ಮನಸ್ಸನ್ನು ಅಲರ್ಟ್ ಮಾಡ್ತದೆ, ಅಟ್ರ್ಯಾಕ್ಟ್ ಮಾಡ್ತದೆ. ಅಷ್ಟು ಮಾತ್ರವಲ್ಲ, ಇದನ್ನು ಆಯುರ್ವೇದದಲ್ಲಿ ಮೈಕೈ ನೋವು, ಬಾಯಿ ಹುಣ್ಣು, ಚರ್ಮದ ಮೇಲಾಗುವ ಹುಣ್ಣುಗಳನ್ನು ಗುಣಪಡಿಸಲಿಕ್ಕೆ ಮತ್ತು ಚರ್ಮದ ತ್ವಚೆ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಉಪಯೋಗಿಸಲಾಗ್ತದೆ. ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದಲ್ಲಿರುವ ಆಯುರ್ವೇದ ಔಷಧೀಯ ಗುಣಗಳ ಬಗ್ಗೆ ತಿಳಿಯುವುದಕ್ಕೆ ಮುನ್ನ ಇದನ್ನು ಮನೆಯ ಮದ್ದಾಗಿ ಕೂಡ ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನು ಹೇಳಿಬಿಡ್ತೀನಿ, ಕೇಳಿ. ಮಗುವನ್ನು ಎತ್ತ ಮಹಿಳೆಯರು ಮಗು ಸ್ವಲ್ಪ ದೊಡ್ಡದಾದ ಕೂಡಲೇ ಅದಕ್ಕೆ ಎದೆಹಾಲು ಉಣಿಸುವುದನ್ನು ಬಿಡಿಸಬೇಕು ಅನಿಸೋದು ಸಹಜ. ಆಗ ಈ ಜಾಜಿ ಮಲ್ಲಿಗೆ ಹೂವನ್ನು ಹರಿದು ಅದರ ರಸವನ್ನು ಸ್ತನಗಳ ತೊಟ್ಟುಗಳಿಗೆ ಲೇಪಿಸಿದರೆ ಮಗು ತಾನಾಗಿಯೇ ಹಾಲು ಉಣ್ಣುವುದನ್ನು ಬಿಡುತ್ತದೆ. ತಲೆಯಲ್ಲಿ ಉಳ್ಕಡ್ಡಿಯಾಗಿ ಅಥವಾ ಈ ಮೀಸೆ ಗಡ್ಡ ಬೆಳೆದಿರುವಂತಹ ಜಾಗದಲ್ಲಿ ಉಳ್ಕಡ್ಡಿಯಾಗಿ ಈ ನಾಣ್ಯದ ₹1 ನಾಣ್ಯ, 50 ಪೈಸದ ನಾಣ್ಯದ ಆಕಾರದಲ್ಲಿ ಕೂದಲುಗಳು ಉದುರ್ತಾ ಇರ್ತವೆ. ಅಂತಹ ಜಾಗಕ್ಕೆ ಈ ಜಾಜಿ ಎಲೆಯನ್ನು ಹರಿದು ಅದರ ರಸವನ್ನು ಹಚ್ಚಿ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಆ ಉಳ್ಕಡ್ಡಿ ಭಾಳ ಬೇಗ ವಾಸಿಯಾಗ್ತದೆ. ಮಹಿಳೆಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗದೇ ಇದ್ದರೆ ಅಥವಾ ಮುಟ್ಟಿನ ಸ್ರಾವದಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ಜಾಜಿ ಮಲ್ಲಿಗೆ ಹೂವಿನ ಎಲೆಗಳನ್ನು ಅರೆದು ಆ ರಸವನ್ನು ಕಾಳು ಮೆಣಸಿನ ಪುಡಿ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಆ ಮುಟ್ಟಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಕಣ್ಣು ಕೆಂಪಾಗಿ ಕೆಂಗಣ್ಣಾಗಿರ್ತವೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಇದರ ಹೂವನ್ನು ಚೆನ್ನಾಗಿ ತೊಳೆದು ನೀರಿನ ಪಸೆ ತೆಗೆದು, ಅಂದರೆ ನೀರಿನ ಪಸೆ ಆ ಹೂವಿನ ಮೇಲೆ ಇರಬಾರ್ದು, ಅಂದರೆ ಅದನ್ನು ಆರಿಸಿಬಿಟ್ಟು ನಂತರ ಆ ಹೂವನ್ನು ಅರೆದು ಅದರಿಂದ ರಸವನ್ನು ತೆಗೆದು ಆ ರಸವನ್ನು ಸೋಸಿ ಕಣ್ಣಿಗೆ ಬಿಡೋದ್ರಿಂದ ಕಣ್ಣು ಕೆಂಪಾಗಿದ್ದವು, ಕೆಂಗಣ್ಣಾಗಿದ್ದಂಥವು ವಾಸಿಯಾಗ್ತವೆ. ಬಾಯಿ ಹುಣ್ಣು, ಒಸಡು ನೋವು, ಒಸಡು ಹುಣ್ಣುಗಳೇನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಎಲೆಯನ್ನು ಅಗಿದು ಬಾಯಲ್ಲಿ ಆ ರಸವನ್ನು 10 ರಿಂದ 15 ನಿಮಿಷದ ಕಾಲ ಇಟ್ಕೊಂಡು ನಂತರ ಅದನ್ನು ಉಗುಳಿದ್ರೆ ಆ ಒಸಡಿನ ಸಮಸ್ಯೆಗಳು, ಬಾಯಿ ಹುಣ್ಣಿನ ಸಮಸ್ಯೆ ನಿವಾರಣೆ ಆಗ್ತದೆ. ಈ ತಲೆನೋವು ಮತ್ತು ತಲೆ ತಿರುಗುವಂತಹ ಸಮಸ್ಯೆಗಳೇನಾದರೂ ಇದ್ದಂತಹ ಸಂದರ್ಭದಲ್ಲಿ ಈ ಜಾಜಿ ಮಲ್ಲಿಗೆ ಹೂವು ಮತ್ತು ಈ ಜಾಜಿ ಗಿಡದ ಬೇರನ್ನು ಎರಡನ್ನೂ ಸೇರಿಸಿ ಚೆನ್ನಾಗಿ ಹರಿದು ಆ ರಸವನ್ನು ತಲೆಗೆ ಹಚ್ಚೋದ್ರಿಂದ ಆ ತಲೆನೋವು ಮತ್ತು ತಲೆ ತಿರುಗುವಂತಹ ಸಮಸ್ಯೆ ನಿವಾರಣೆ ಆಗ್ತದೆ. ಮುಟ್ಟು ಸ್ರಾವ ಕಡಿಮೆ ಇರುವಂತಹ ಮಹಿಳೆಯರು ಇದರ ಹೂವಿನ ಜ್ಯೂಸ್ ಮಾಡಿಕೊಂಡು 3 ವಾರ ಸೇವಿಸಿದರೆ ಆ ಮುಟ್ಟಿನ ಸ್ರಾವದ ಸಮಸ್ಯೆ ನಿವಾರಣೆ ಆಗ್ತದೆ. ಚರ್ಮದ ಮೇಲೆ ತುರಿಕೆ, ನವೆ ಮತ್ತು ಕೆರೆತ ಇದ್ದಂತಹ ಸಂದರ್ಭದಲ್ಲಿ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಎಲೆಯನ್ನು ಹರಿದು ಅದರ ರಸವನ್ನು ಆ ಜಾಗಕ್ಕೆ ಹಚ್ಚೋದ್ರಿಂದ ಆ ತುರಿಕೆ, ನವೆ ಸಮಸ್ಯೆ ನಿವಾರಣೆಯಾಗ್ತದೆ. ಈ ನಮ್ಮ ಕೈ ಬೆರಳು ಮತ್ತು ಕಾಲು ಬೆರಳಿನ ಉಗುರಿನ ಬಳಿ ಉಗುರು ಸುತ್ತು ಅಥವಾ ಹುಣ್ಣು ಅಂತ ಆಗ್ತದೆ. ಅದಕ್ಕೆ ಇದರ ಎಲೆಯನ್ನು ಹರಿದು ಹಚ್ಚಿದರೆ ಆ ಉಗುರು ಸುತ್ತು ಅಥವಾ ಹುಣ್ಣು ವಾಸಿಯಾಗ್ತದೆ. ಕಿವಿ ನೋವು ಮತ್ತು ಕಿವಿ ಸೋರುವಿಕೆಯಂತಹ ಸಂದರ್ಭದಲ್ಲಿ ಇದರ ಎಲೆಯನ್ನು ಹಾಕಿ ತಯಾರಿಸಿದಂತಹ ತೈಲವನ್ನು ಉಪಯೋಗಿಸಿದ್ರಿಂದ ಆ ಕಿವಿ ನೋವು ಮತ್ತು ಕಿವಿ ಸೋರುವಿಕೆ ನಿಂತು ಹೋಗ್ತದೆ.
ಕಾಲುಗಳ ಅಂಗಾಲುಗಳಲ್ಲಿ ಆಣೆ ಅಂತ ಆಗ್ತವೆ. ಆ ಆಣೆಗಳು ತುಂಬ ನೋವನ್ನುಂಟು ಮಾಡ್ತವೆ. ಆಗ ಇದರ ಎಲೆಯನ್ನು ಯಾವುದೇ ರೀತಿಯ ನೀರನ್ನು ಸೇರಿಸದೆ ಅರೆದು ಅದರ ರಸವನ್ನು ಆಣೆ ಮೇಲೆ ಸವರುವುದರಿಂದ ಆ ನೋವು ಕಡಿಮೆ ಆಗ್ತದೆ. ನಿಮ್ಮ ಮುಖದ ಸೌಂದರ್ಯ ವೃದ್ಧಿಗೂ ಕೂಡ ಇದೊಂದು ಒಳ್ಳೆಯ ಮನೆಮದ್ದಾಗಿದ್ದು, ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಬೇರನ್ನು ಅಗೆದು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಅರೆದು ಆ ರಸವನ್ನು ಫೇಸ್ ಪ್ಯಾಕ್ ಮಾಡೋದರಿಂದ ನಿಮ್ಮ ಮುಖದ ಸೌಂದರ್ಯ ವೃದ್ಧಿ ಆಗ್ತದೆ. ಮುಖದ ಮೇಲೆ ಕೆಲವೊಂದು ಕಡೆ ಚರ್ಮದ ಮೇಲೆ ಕಲೆಗಳಿರ್ತವೆ. ಆಗ ಇದರ ಬೇರಿನ ರಸವನ್ನು ಹರಿದು ಆ ರಸವನ್ನು ಆ ಕಲೆಗಳ ಮೇಲೆ ಹಚ್ಚೋದ್ರಿಂದ ಆ ಕಲೆಗಳು ಮಾಯವಾಗಿ ಹೋಗ್ತವೆ. ತಲೆನೋವು ಅಥವಾ ತಲೆಶೂಲೆ ಇರುವಂತಹ ಸಂದರ್ಭದಲ್ಲಿ ಇದರ ಬೇರನ್ನು ಹರಿದು ಆ ರಸವನ್ನು ಹಣೆಗೆ ಹಚ್ಚುವುದರಿಂದ ತಲೆನೋವು ಕಡಿಮೆ ಆಗ್ತದೆ. ತಿಂದಂತಹ ಆಹಾರ ಜೀರ್ಣವಾಗದೆ ಈ ಹೊಟ್ಟೆ ಉಬ್ಬರ ಬಂದಂತಹ ಸಂದರ್ಭದಲ್ಲಿ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಬೇರಿನ ಕಷಾಯವನ್ನು ಮಾಡಿ ಕುಡಿಯೋದರಿಂದ ಆ ಹೊಟ್ಟೆ ಉಬ್ಬರ ಶಮನ ಆಗ್ತದೆ. ಈವರೆಗೆ ಹೇಳಿದ ಈ ಎಲ್ಲವೂ ಕೂಡ ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಮನೆಮದ್ದುಗಳಾಗಿವೆ. ಆದಾಗ್ಯೂ ಕೂಡ ಈ ಆಯುರ್ವೇದ ಔಷಧಿ ಮಳಿಗೆಗಳಲ್ಲಿ ಕೂಡ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಔಷಧಿ ಉತ್ಪನ್ನಗಳು ಲಭ್ಯ ಕೂಡ ಇದ್ದಾವೆ. ಹೌದು, ಈ ನಮ್ಮ ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡ ಒಂದು ಆಯುರ್ವೇದದ ಅತ್ಯಮೂಲ್ಯ ಔಷಧೀಯ ಸಸ್ಯವಾಗಿದ್ದು, ಇದನ್ನು ನಮ್ಮ ಪ್ರಾಚೀನ ಋಷಿಮುನಿಗಳಾದಂತಹ ಚರಕ ಮಹರ್ಷಿ ತನ್ನ ಚರಕ ಸಂಹಿತೆಯಲ್ಲಿ ಮತ್ತು ಸುಶ್ರುತ ಸಂಹಿತೆಯಲ್ಲಿ, ಅಷ್ಟಾಂಗ ಹೃದಯ ಎಂಬ ಕೃತಿನಲ್ಲಿ ಹಾಗೂ ಭಾವ ಪ್ರಕಾಶ ನಿಘಂಟಿನಲ್ಲಿ ಈ ಸಸ್ಯದ ಗುಣಗಳನ್ನು ವಿವರವಾಗಿ ವರ್ಣಿಸಿದ್ದಾರೆ. ನೂರಾರು ವರ್ಷಗಳ ಹಿಂದೆಯೇ ಚರಕ ಮಹರ್ಷಿಗಳು ತಮ್ಮ ಚರಕ ಸಂಹಿತೆಯಲ್ಲಿ ಇದರ ಎಲೆಗಳನ್ನು ಅಗಿಯುವುದರಿಂದ ಬಾಯಿ ಹುಣ್ಣು ಮತ್ತು ಒಸಡಿನ ರಕ್ತಸ್ರಾವ ವಾಸಿಯಾಗ್ತದೆ ಅಂತೇಳಿ ತಮ್ಮ ಚರಕ ಸಂಹಿತ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಸ್ತುತ ಆಯುರ್ವೇದ ಔಷಧಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಈ ಸಸ್ಯದಿಂದ ತಯಾರಿಸಿದಂತಹ ಔಷಧಿಗಳು ಲಭ್ಯ ಇದ್ದು, ಒಂದನೇದು ಜಾತ್ಯಾದಿ ತೈಲ ಅಂತೇಳಿ, ಮತ್ತೊಂದು ಜಾತ್ಯಾದಿ ಘೃತ ಅನ್ನುವಂತಹ ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಈ ಔಷಧಿಗಳನ್ನು ಹುಣ್ಣುಗಳ ಶೀಘ್ರ ಗುಣಪಡಿಸಲಿಕ್ಕೆ ಬಳಸಲಾಗ್ತದೆ. ತುಂಬ ಹಳೆಯದಾದ ಹುಣ್ಣುಗಳಿದ್ದರೆ ಜಾತ್ಯಾದಿ ತೈಲವನ್ನು ಹಚ್ಚುವುದರಿಂದ ಅದು ಬೇಗ ವಾಸಿಯಾಗ್ತದೆ. ಹಾಗೆ ಸುಟ್ಟ ಗಾಯಗಳಿಗೂ ಕೂಡ ಈ ಜಾತ್ಯಾದಿ ತೈಲವನ್ನು ಹಚ್ಚೋದ್ರಿಂದ ಅವು ಕೂಡ ವಾಸಿಯಾಗ್ತವೆ. ಮನೆಯಲ್ಲಿ ಮಹಿಳೆಯರು ಮುಡಿಗೆ ಮುಡಿಲಿಕ್ಕೆ ಸಾಕಷ್ಟು ಹೂ ಕೊಡುವಂತಹ, ಹಾಗೆ ದೇವರ ಪೂಜೆಗೂ ಲಭ್ಯವಾಗುವಂತಹ ಈ ಜಾಜಿ ಮಲ್ಲಿಗೆ ಹೂ ಗಿಡದಲ್ಲಿ ಸಾಕಷ್ಟು ಮನೆಮದ್ದು ಆಗುವಂತಹ ಅನೇಕ ಉಪಯೋಗಗಳಿದ್ದು, ಇದನ್ನು ಮನೆ ಅಂಗಳದಲ್ಲಿ ಬಳಸುವಂಥದ್ದು ಭಾಳ ಸುಲಭವಾದಂಥ ವಿಧಾನ ಆಗಿದೆ. ಇದನ್ನು ಸುಲಭವಾಗಿ ಮನೆ ಮುಂದೆ ಬೆಳೆಸುವುದು ಹೇಗಪ್ಪ ಅಂದರೆ, ಇದರ ಕವಲು ಕಾಂಡಗಳನ್ನು ಕಟ್ ಮಾಡಿ ಅವುಗಳನ್ನು ನೆಟ್ಟರೆ ಅವು ಚಿಗುರೊಡೆದು ಬೆಳೀತವೆ, ಕವಲುಗಳಾಗಿ ದೊಡ್ಡ ಗಿಡವಾಗ್ತವೆ. ಇದಕ್ಕೆ ನೀರು ಸಾಕಷ್ಟು ಲಭ್ಯವಾಗಿರಬೇಕು. ಆದರೆ ಅತಿ ಹೆಚ್ಚು ನೀರನ್ನು ಇದರ ಬುಡದ ಭಾಗದಲ್ಲಿ ನಿಲ್ಲಿಸಬಾರ್ದು. ಹೆಚ್ಚು ನೀರನ್ನು ನಿಲ್ಲಿಸೋದ್ರಿಂದ ಬೇರುಗಳು ಸತ್ತು ಹೋಗುವಂತಹ ಅಥವಾ ಬೇರುಗಳು ಏನು ಕೊಳೆತು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಹೀಗಾಗಿ ನೀರನ್ನು ಇರಬೇಕು, ಆದರೆ ಅಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕಾಗಿದೆ. ಅಂದ ಹಾಗೆ ರೈತರು ಕೂಡ ತಮ್ಮ ಹೊಲಗಳಲ್ಲಿ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡವನ್ನು ಬೆಳೆದು ಈ ಆಯುರ್ವೇದ ಕಂಪನಿಗಳ ಬೇಡಿಕೆಗೆ ಅನುಸಾರವಾಗಿ ಅದನ್ನು ಕೊಡುವುದಾಗಿದೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.